ಕಾಲೇಜ್ ಹೊರಟ್ಬಿಟ್ಟಿಯಾ ಇವತ್ತು? ಮರ ಕುಟ್ಕೋತಾರ ನಿಮ್ಮಮ್ಮ ಮನುಷ್ಯನ ಕುಟುಕ್ತಾನೆ ಇರ್ತಾಳೆ. ಇವಳು ಕೊಂಕು ಮಾತು ಕೇಳ್ಕೊಂಡು ಕೂತಿರೋಗಿಂತ ಕಾಲೇಜಿಗೆ ಹೋದ್ರೆ ಜ್ಞಾನನಾದ್ರೂ ಹೆಚ್ಚುತ್ತೆ. ಇರು. ಅಯ್ಯೋ ದೇವ್ರೆ ನೋಡು, ನಾವೇನು ಮಾತಾಡದೆ ಇದ್ರೂನು ಹಲ್ಲಿ ತರ ಲೊಚ್ಚುಗುಟ್ಕೊಂಡು ಹೊಟ್ಟೆ ತುಂಬಾ ತಿಂತಾ ಕೂತಿದಾಳವಳು. ಹೊಟ್ಟೆಗೆ ಅನ್ನ ತಿನ್ನೋರು ಮಾನ್ಗೆಟ್ಟು ನಾವಿರೋ ಜಾಗಕ್ಕೆ ಬರೋದಿಲ್ವಂತೆ. ಇವಳು ಮನೆ ಬಿಟ್ಟು ಹೋಗ್ತಾಳೋ ಇಲ್ವೋ? ಇವಳೇನ್ ಕಾಲೇಜ್ಗೆ ಓದಕ್ ಹೋಗ್ತಾಳೋ ಇನ್ನೇನಕ್ಕಾರ ಹೋಗ್ತಾಳೋ ಯಾರಿಗ್ ಗೊತ್ತು? ಜೈ ಬಿಡೆ ನನ್ನ. ಸುಮ್ನಿರಜ್ಜಿ, ನೀನ್ ಯಾಕೆ ಸುಮ್ನೆ ಮಾತಾಡೋದಕ್ಕೆ ಹೋಗ್ತೀಯಾ? ಏನಿದು? ಇವ್ರಿಗೇನಾದ್ರೂ ಕಿವಿ ತಮಟೆ ಒಡೆದೋಯ್ತಾ ಇಲ್ಲ ಶಕ್ತಿ ಕಮ್ಮಿ ಆಯ್ತಾ? ಏನ್ ಹೇಳಿದ್ರು ಮೌನವಾಗೇ ಇದಾರಲ್ಲ. ಏನ್ ಬಾ ಮೈದಾ, ಬೆಳಗ್ಗೆನೆ ಗಾಡಿ ಓಡಿಸ್ತಾ ಇದೀಯಾ? ಏನ್ ಗಾಡಿ ಏನಾರು ಮಾರ್ಬೇಕು ಅಂತ ಇದೀಯಾ? ಏನ್ ಕಿಂಡಲ್ ಮಾಡ್ತಾ ಇದ್ಯಾ? ನೋಡು ಇದೆಲ್ಲ ಸರಿ ಇರಲ್ಲ. ಏನೋ ಒಳ್ಳೆ ಚಿಕ್ಕ ಮಕ್ಕಳ ತರ ಮಾತಾಡ್ತಾ ಇದೀಯಾ? ಇಲ್ಲಿ ಕೇಳು, ಬಾಮ ಇದ್ರ ಜಗಳ ಏನಿದ್ರೇನು ಒಂದಿನಕ್ಕಿಂತ ಹೆಚ್ಚು ದಿನ ಮುಂದುವರಿಬಾರ್ದು. ಅದನ್ನೆಲ್ಲ ಆಗ್ಲೇ ಮರ್ತ್ಬಿಡ್ಬೇಕಮ್ಮ. ನಾವಿಬ್ರು ಜಗಳ ಆಡದೆ ಇದ್ರೆ ಆರೋಗ್ಯ ಮನ್ಸು ಎರಡೂ ಚೆನ್ನಾಗೇ ಇರುತ್ತೆ. ನೋಡು, ಅನಾವಶ್ಯಕವಾಗಿ ಜಗಳ ತೆಗಿಬೇಡ, ಸರಿ ಇರಲ್ಲ. ಅಮ್ಮ, ಏಯ್, ಏನೋ ಒಳ್ಳೆ ಚಿಕ್ಕ ಮಕ್ಕಳ ತರ ಆಡ್ತಾ ಇದೀಯಾ? ಏಯ್, ನಿನ್ಗಮ್ಮ ಉಪ್ಪು ಖಾರ ಹಾಕಿ ಬೆಳೆಸಿಲ್ವಾ? ಯಾವಾಗ ನೋಡಿದ್ರು ಅಮ್ಮ ಅಮ್ಮ ಅಂತ ಹಿಂದೆನೆ ಹೋಗ್ತಿರ್ತೀಯಲ್ಲ? ಬಾಮ ಇಲ್ಲಿ. ನಿನ್ಗಿದೆಲ್ಲ ಅಭ್ಯಾಸ ಇದೆಯಾ? ಯಾರು ಕೊಟ್ಟಿದ್ ನಿನ್ಗಿದೆಲ್ಲ? ಯಾಕೋ ಕರ್ದೆ? ಅಮ್ಮ ನೋಡಮ್ಮ, ಇವನು ಅನಗತ್ಯವಾಗಿ ಜಗಳಕ್ಕೆ ಬರ್ತಿದ್ದಾನೆ. ಅದೆಲ್ಲ ಇರ್ಲಿ, ಮೊದ್ಲು ಇದೇನಂತ ಉತ್ತರ ಹೇಳು. ಅದೇನಾದ್ರೂ ಆಗಿರ್ಲಿ, ನಿಂಗೆ ಯಾಕದಲ್ಲ? ಅತ್ತೆ, ಸುಮ್ನೆ ನಿಮ್ ಮಗುಂಗೆ ಸಪೋರ್ಟ್ ಮಾಡಿ ಮಾತಾಡ್ಬೇಡಿ. ಇದೇನು ಅಂತ ನಿಮಗ್ ಗೊತ್ತಾ? ಗಾಂಜಾ. ರಾಸ್ಕಲ್, ನನ್ನನ್ನೇ ಅನುಮಾನದಿಂದ ನೋಡ್ತಾ ಇದ್ದೆ ನೀನು. ನಿಲ್ಸೋ, ಇನ್ನೊಂದು ಮಾತಾಡ್ಬೇಡ. ಒಂದೇ ಒಂದು ಫೋನ್ ಕಾಲು ಪೊಲೀಸವ್ರು ಬಂದು ನೀನು ಇಟ್ಕೊಂಡು ಹೋದ್ರು ಅಂತ ಇಟ್ಕೋ. ಆಮೇಲೆ ಜೀವನದಲ್ಲಿ ಯಾರು ಬಂದು ನೀನು ಬಿಡಿಸ್ಕೊಂಡು ಹೋಗಲ್ಲ. ಮೋಹನ, ಏನು ಇದೆಲ್ಲ? ಅಮ್ಮ ನೋಡಮ್ಮ, ಅವ್ನು ಬೇಕು ಅಂತ ಜಗಳಕ್ಕೆ ಬರ್ತಿದ್ದಾನೆ. ಏನೋ ನಿನ್ನ ನೀನು ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ನನ್ ಮಗನ್ಗೆ ಹೇಳೋರ್ ಕೇಳೋರ್ ಯಾರು ಇಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ? ಏನತ್ತೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಾ ಇದ್ದೀರಾ? ನೀ ಮಗುನ್ ಜೇಬಲ್ಲಿತ್ತು ಈ ಗಾಂಜಾ. ತಪ್ಪು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಏಯ್, ಇದು ಗಾಂಜಾ ಅಂತ ನಿನ್ಗೆ ಹೇಗ್ ಗೊತ್ತು? ಇದ್ರ ಅಭ್ಯಾಸ ನಿನ್ಗಿದೆ ಅಲ್ವಾ? ಇದನ್ನ ನೀನೇ ತಗೊಂಬಂದು ಕೆಳಗೆ ಹಾಕಿ ನನ್ ಮಗನ್ ಮೇಲೆ ಸುಳ್ಳು ಹೇಳ್ತಾ ಇದ್ಯಾ? ಹೌದಮ್ಮ, ಇವನೇ ಕೆಳಗೆ ಹಾಕಿರ್ತಾನೆ. ನನಗೆ ಆಗ್ಲಿಂದ ಅನುಮಾನ ಇತ್ತು. ಇದೆಲ್ಲ ನನ್ನ ಜೋಬಲ್ ಬರಕ್ ಚಾನ್ಸೇ ಇಲ್ಲಮ್ಮ. ಏಯ್, ನನ್ನ ಮಗನ ಪೊಲೀಸ್ನವ್ರು ಹಿಡ್ಕೊಡ್ಬೇಕು ಅಂತ ನೀನೇ ಗಾಂಜಾ ಪ್ಯಾಕೆಟ್ ಅನ್ನು ತಗೊಂಬಂದಿದ್ಯಾ? ಇದ್ರ ಅಭ್ಯಾಸ ನಿನ್ಗಿಲ್ದೆ ನಿನ್ನ ಹತ್ರ ಹೇಗ್ ಬಂತು ಇದು? ಅತ್ತೆ, ನಿಮ್ ಮಗುನ್ ಯಾವ ವಿಷಯದಲ್ಲಿ ಸಪೋರ್ಟ್ ಮಾಡಿ ಮಾತಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗಲ್ವಾ? ಇಷ್ಟು ಸೀರಿಯಸ್ ಆಗಿರೋ ವಿಷಯ ಇಟ್ಕೊಂಡು ನಿಮ್ ಮಗುನ್ ಕಾಪಾಡೋದಕ್ಕೆ ಬರ್ತಾ ಇದ್ದೀರಲ್ಲ, ಇವನು ತಪ್ಪು ನಡೀತಾ ಇದ್ದಾನೆ ಇವನು. ಏಯ್, ಯಾಕೆ ಹುಡುಗರನ್ನ ಹಿಂದೆ ಹಾಕೊಂಡು ಸುತ್ತೋದು, ಅವ್ರು ಇವ್ರ ಮನೆ ಮುಂದೆ ಗಲಾಟೆ ಮಾಡೋದು, ಬ್ಯಾಂಕ್ ನ ಲೂಟಿ ಮಾಡೋದು, ಇದನ್ನೆಲ್ಲ ನನ್ ಮಗ ಮಾಡಿಲ್ಲ. ನೀನ್ ಯಾರು, ನಿನ್ ಯೋಗ್ಯತೆ ಏನು ಅಂತ ಇಡೀ ಊರ್ಗೂರ ಹೇಳ್ತಾ ಇದೆ. ನನ್ ಮಗನ್ ಬಗ್ಗೆ ಮಾತಾಡೋ ಅಧಿಕಾರ ನಿನ್ಗೇನೋ ಇದೆ? ಏನತ್ತೆ ನೀವು? ಇದು ನಿಮ್ಗೆ ಅಗತ್ಯ ಇಲ್ದೇ ಇರೋ ವಿಷಯ. ಬನ್ನಿ ಹೋಗೋಣ. ತುಳಸಿ, ಇವ್ನು ಹೀಗೆ ಬಿಟ್ರೆ ಇವ್ನ ಬದುಕು ನಾಶ ಆಗೋಗುತ್ತೆ. ಹೇಳ್ತಾ ಇದೀನಲ್ಲ, ಇದು ನಿಮ್ಗೆ ಅಗತ್ಯ ಇಲ್ದೇ ಇರೋ ವಿಷಯ. ನೀವ್ ಇಲ್ಲಿಗೆ ಬಂದಿರೋದು ನನ್ನ ಕಾಲೇಜಿಗೆ ಕರ್ಕೊಂಡು ಹೋಗೋದಕ್ಕೆ. ನೀವ್ ಬನ್ನಿ.
ನೀರ್ ಕುಡಿಲೇಬೇಕು ಅಂತಾರೆ. ಮನೆಗೆ ಬೆಂಕಿ ಬಿದ್ದಾಗ ನೀರ್ ಹಾಕಿ ಆರ್ಸೋದ್ ಬಿಟ್ಟು ಬುದ್ಧಿ ಇಲ್ದವನು 4 ಜನರ ಜೊತೆ ಸೇರ್ಕೊಂಡು ಅಳ್ತಾನಂತೆ. ಹಾಗಾಯ್ತು ಇವಳ ಕತೆ. ಇವಳು ಏನ್ ಮಾಡ್ತಾಳೋ ಏನೋ. ಗಣೇಶ ಅಪ್ಪ ಸ್ವಾಮಿ, ಇವಳಿಗೆ ಯಾವಾಗ ಬರುತ್ತೋ. ಏಯ್, ನೀನೇನು ಅವನ್ನ ಹಾಗೆ ಗುರಾಯಿಸ್ತಿದ್ಯಾ? ಹೋಗೋ. ಏನೋ ಇದು? ಅಮ್ಮ ಅವನೇ ಹಾಕಿದಮ್ಮ ಇದು. ಕೊಂದ್ ಹಾಕ್ಬಿಡ್ತೀನಿ. ಎಷ್ಟು ದಿವಸದಿಂದ ಇದೆ ಈ ಕೆಟ್ಟ ಅಭ್ಯಾಸ? ಅಮ್ಮ ಗಾಂಜಾ ಅಲ್ಲಮ್ಮ ಇದು. ಇನ್ನೇನು? ಅಮ್ಮ ಸುವಾಸನೆ ಇರೋ ಹೊಗೆ ಸೊಪ್ಪಮ್ಮ. ಹೊಗೆ ಸೊಪ್ಪ? ಕರ್ಮ ಕರ್ಮ. ಈ ಅಭ್ಯಾಸನೂ ಇದೆಯೇನೋ? ಅಮ್ಮ ಇಲ್ಲಮ್ಮ, ಕಾಲೇಜಲ್ಲಿ ಹುಡುಗರು ಅಲ್ಲಿ ನೋವು ಅಂತ ಹಾಕೋತಾ ಇದ್ರು. ಅದನ್ನ ಇಸ್ಕೊಂಡು ನಾನು ಮರ್ಬಿಟ್ಟು ಇಲ್ಲಿ ತಂದ್ಬಿಟ್ಟೆಮ್ಮ. ಏ ಮೋಹನ, ನಿನ್ನ ನಂಬ್ಲೇನೋ? ನಿನ್ಗೆ ಯಾವ ದುರಭ್ಯಾಸನೂ ಇಲ್ಲ ತಾನೆ? ಅಮ್ಮ ನನ್ನ ನಂಬಮ್ಮ, ಸತ್ಯವಾಗ್ಲೂ ನಂಗೆ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ. ನನಗೆ ಗೊತ್ತು ನನ್ನ ಮಗ ಯಾವತ್ತೂ ತಪ್ಪು ಮಾಡಲ್ಲ ಅಂತ. ಯಾವುದಕ್ಕೂ ಹುಷಾರಾಗಿರೋ. ಸರಿಮ್ಮ, ನಾನು ನೋಡ್ಕೋತೀನಿ. ಮೊದಲ ದರಿದ್ರನ ಬಿಸಾಕು. ಸರಿ ಹೋಗಮ್ಮ. ನಿಮ್ ಚಿಕ್ಕಮ್ಮ ಇವತ್ತು ನನ್ನಿಂದ ಅವನ್ನ ಬಚಾವ್ ಮಾಡಿರ್ಬೋದು, ಆದ್ರೆ ಅವನ ಜೊತೆಲಿರೋ ಗಾಂಜಾ ಅವನ್ನ ಸುಮ್ಮನೆ ಬಿಡೋದಿಲ್ಲ. ಅವನ ಫ್ಯೂಚರ್ ಹಾಳಾಗುತ್ತೆ, ನೋಡ್ತಾ ಇರು. ಹೌದು, ನೀವೇನೋ ಅವ್ನು ಒಳ್ಳೇದಕ್ಕೆ ಹೇಳಿದ್ರೆ ಅವ್ನು ನಿಮ್ಮ ಮೇಲೆ ಎಗ್ರಿ ಬೀಳ್ತಾನೆ. ನಿಮಗೆ ಯಾಕಿದೆಲ್ಲ? ಬಿಟ್ಬಿಡಿ. ನಿಮ್ ಚಿಕ್ಕಮ್ಮ ಸಿಟ್ಟಲ್ಲಿ ಬಾಯಿ ಬಂದಾಗೆಲ್ಲ ಮಾತಾಡ್ತಾರೆ. ನಿನ್ ತಮ್ಮನ್ ಬದುಕೋ ನನ್ನ ಕಣ್ಮುಂದೆನೆ ಹಾಳಾಗ್ತಿರ್ಬೇಕಾದ್ರೆ ನೋಡ್ತಾ ಸುಮ್ನಿರು ಅಂತ ಹೇಳ್ತೀಯಾ? ಅದು ನನ್ನ ಕೈಯಿಂದ ಆಗೋದಿಲ್ಲ. ನೀವು ಅವನ್ನ ತಮ್ಮ ಅಂತ ಅನ್ಕೊಂಡಿದ್ದೀರಾ, ಅವನ್ನ ನನ್ನ ಭಾವ ಅಂತ ಕರಿ ಅಂತಾನು ಹೇಳ್ತೀರಾ. ಆದ್ರೆ ಅದಕ್ಕೆ ಅವ್ನು ಒಪ್ಕೋಬೇಕಲ್ಲ. ಕುಟುಂಬದಲ್ಲಿ ಜಗಳ ಅಂದ್ರೆ ಹೀಗೆ ಇರುತ್ತೆ. ನಮ್ಮಮ್ಮ ನನ್ನ ಸಿಟ್ಟಲ್ಲಿ ಮಗನೇ ಅಲ್ಲ ಅಂತ ಹೇಳ್ತಾರೆ, ಹಾಗಂತ ನಾನು ಅವ್ರಿಗೆ ಮಗನೇ ಆಗಲ್ಲ ಅಂತ ಹೇಳ್ತೀಯಾ? ನೀನ್ ಬೇಕಿದ್ರೆ ನೋಡ್ತಿರೋ, ಇನ್ ಸ್ವಲ್ಪ ದಿನದಲ್ಲಿ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ನಾವೆಲ್ಲ ಒಂದೇ ಕುಟುಂಬದವರಾಗಿ ಬದುಕ್ತೀವಿ. ನಿಮ್ಗದ್ರಲ್ಲಿ ನಂಬಿಕೆ ಇದೆಯಾ? ಖಂಡಿತ ಇದೆ. ನನಗೆ ಬರೀ ಹೆಂಡತಿ ಮಾತ್ರ ಸಾಕು, ಬೇರೆ ಯಾರು ಬೇಡ ಅಂತ ಹೇಳೋ ನಾನಲ್ಲ. ಅಣ್ಣ, ತಮ್ಮ, ಅಕ್ಕ, ತಂಗಿ, ಚಿಕ್ಕಮ್ಮ, ಚಿಕ್ಕಪ್ಪ, ಮಾವ, ಬಾವ, ಸಂಬಂಧಿಗಳು ಅಂತ ಈ ಥರ ದೊಡ್ಡ ಕುಟುಂಬದಲ್ಲಿ ಜೊತೆಯಾಗಿ ಬದುಕಬೇಕು ಅಂತ ಆಸೆ ಪಡೋನು ನಾನು. ಆಸೆ ಪಡೋದ್ನೆಲ್ಲ ನಿಲ್ಲಿಸ್ಬಿಡಿ. ನಮ್ಮ ಚಿಕ್ಕಮ್ಮನ್ಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಸಾಂಬಾರ್ ಪಾತ್ರೆ ತಗೊಂಡು ಓಡ್ ಬರ್ತಾರಷ್ಟೆ. ಈಗ ನನ್ನಿಂದ ಏನು ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಬೇಡ. ಇನ್ನು ಸ್ವಲ್ಪ ದಿನದಲ್ಲೇ ಎಲ್ಲ ಸಮಸ್ಯೆನೂ ಸಾಲ್ವ್ ಆಗುತ್ತೆ. ನಮ್ಮನೆ ಸಮಸ್ಯೆ, ನಿಮ್ಮನೆ ಸಮಸ್ಯೆ ಎಲ್ಲನೂ ಸಾಲ್ವ್ ಆಗುತ್ತೆ. 2 ಕುಟುಂಬದವರು ಜೊತೆಯಾಗೇ ಬದುಕ್ತೀವಿ. ನಿಮ್ಮ ಚಿಕ್ಕಮ್ಮ ನಿನ್ನ ಮಗಳೇ ಅಂತ ಕರಿಬೇಕು, ನಮ್ಮಮ್ಮ ನಿನ್ನ ಸೊಸೆ ಅಂತ ಕರಿಬೇಕು. ಖಂಡಿತ ಅದು ಹಾಗೆ ಆಗುತ್ತೆ. ಈ ರಂಜಿತ್ ಹೇಗಾದರೂ ಮಾಡಿ ಅದನ್ನ ಸಾಧಿಸ್ತಾನೆ. ಬೇಕಿದ್ರೆ ನೋಡ್ತೀರೋ, ನಮ್ಮ 2 ಕುಟುಂಬಗಳು ಒಂದಾಗೆ ಆಗುತ್ತೆ. ಮಳೆಯೇ ನನ್ನೊಳ ಸುಳಿಯೇ ಇಲ್ವೊಳಗಡೆಯೇ ನೀ ಅವಿತಿರುವೆ, ಹರಿವೆ ನೀ ಹನಿ ಸುರಿವೆ, ಸತ್ತಿರದೆ ನೀ ಭೋರ್ಗರಿವೆ, ಪದವೇ ಓ ಸಂಭ್ರಮವೇ ಮೌನದಲ್ಲಿ ನೀ ನಗುತ್ತಿರುವೆ, ಬರಲಾನ ಬಂದ್ಬಿಡಲ ಆ ಮಾತುಗಳ ಹೇಳ್ಬಿಡಲ, ಪುಟ್ಟ ಚಿರುವೆ ಕಿನ್ನರಿಯಂತೆ ಮಾತು ಮುತ್ತು ಹೆಕ್ಕಿಕೊಂಡಂತೆ, ಪುಟ್ಟ ನಗುವು ಸುಳಿಮಿಂಚಿನಂತೆ ದಿಟ್ಟಿ ನೆಟ್ಟು ಹೆಜ್ಜೆ ಇಟ್ಟಂತೆ, ಹೊಸ ಗಾಳಿಯು ಬೀಸಲಿ ಎಂದು ನೀ ಕೆತ್ತಿರೋ ಕನಸಿನ ಮೇಲೆ ಹಿತವಾದ ತಂಗಾಳಿ ಅದು ಮದವೆದ್ದ ಬಿರುಗಾಳಿ ಮರಿದು. ಅಕ್ಕ, ತುಳಸಿ ಒಳ್ಳೆ ಹುಡುಗಿ, ಒಳ್ಳೆ ಹುಡುಗಿ, ಒಳ್ಳೆ ಹುಡುಗಿ, ನಾನು ಒಪ್ಕೋತೀನಿ. ಬಂದಾಗಿಂದ ತುಳಸಿ ಬಗ್ಗೆನೇ ಮಾತಾಡ್ತಿದೀಯಾ. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಬಟ್
ಐ ಲೈಕ್ ಇಟ್. ಮದನ, ತುಳಸಿ ಬಗ್ಗೆ ಇಡೀ ಜೀವನ ಪೂರ್ತಿ ಮಾತಾಡಿದ್ರು ಸಾಲಲ್ಲ ಕಣೋ. ಅಷ್ಟೇ ಯಾಕೆ, ನಿನ್ನ ದೇಹದಲ್ಲಿ ಉಸಿರಿದೆಯಲ್ಲ ಅದನ್ನ ಅವಳೇ ಕೊಟ್ಟಿದ್ದು. ಓಹೋ ಹೋ 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 ಹೋ, ಹೌ ಸ್ವೀಟ್. ಅಕ್ಕ, ಇದನ್ನೂ ಸೇರಿಸಿ ನೀನು 13ನೇ ಸಲ ಹೇಳ್ತಿರೋದು. ಎಷ್ಟು ಸಲ ಬೇಕಾದ್ರೂ ಹೇಳ್ಬೋದು ಮದನ. ಡಾಕ್ಟರ್ ಬಂದು ನೀನ್ ನೋಡಿ ಏನ್ ಹೇಳಿದ್ರು ಗೊತ್ತಾ? ನಿನ್ನ ಕಾಪಾಡಕ್ಕಾಗಲ್ಲ, ಮುಳಿಯೋದೇ ಕಷ್ಟ ಅಂತ ಹೇಳಿದ್ರು. ನಿನ್ನ ಉಳಿಸಿದ್ದು ಇದೇ ತುಳಸಿ. ಓಹೋ ಹೋ ಹೋ, ಸರಿ. ಈಗೇನ್ ಮಾಡೋಣ? ತುಳಸಿ ಹೆಸರಿನಲ್ಲಿ ದೇವಸ್ಥಾನ ಕಟ್ಟಿ ಕುಂಭಾಭಿಷೇಕ ಮಾಡುವ, ಇಲ್ಲ ಪಲ್ಲಕ್ಕಿಯಲ್ಲಿ ಕೂಡಿಸಿ ಮೆರವಣಿಗೆ ಮಾಡೋಣ? ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಮಾಡ್ತೀನಿ. ಅಣ್ಣ, ತಿಂಡಿ ಆದ್ಮೇಲೆ ಮಾತ್ರೆ ತಗೋಬೇಕಿತ್ತು, ಅದಕ್ಕೆ ತಗೊಬಂದೆ. ಇರೋ, ಆಮೇಲೆ ತಗೊಳ್ತೀನಿ. ತಿಂದ ತಕ್ಷಣ ತಗೊಂಡ್ಬಿಡೋದಾ? ಸರಿ ಅಣ್ಣ. ಅಕ್ಕ, ನೀ ಹೇಳಕ್ಕ, ಏನ್ ಮಾಡೋಣ? ಮದನ, ನಾನು ನೀನು ಸೇರ್ಕೊಂಡು ಆ ಹುಡುಗಿನ ಎಷ್ಟು ಗೋಳಾಡ್ಸಿದ್ವಿ. ಆದ್ರೂ ಅದನ್ನೆಲ್ಲ ಮರೆತು ನಿನ್ನನ್ನ ಉಳಿಸೋದಕ್ ಬಂದ್ಲು. ಆ ಹುಡುಗಿ ತುಂಬಾ ಒಳ್ಳೆಯವಳಪ್ಪ. ಇನ್ನು ಮುಂದೆ ನಮ್ಮಿಂದ ಅವಳಿಗೆ ಯಾವ ತೊಂದರೆನೂ ಆಗ್ಬಾರ್ದಪ್ಪ. ಅವಳು ಮಾಡಿದ ಸಹಾಯನ ನಾವ್ಯಾವತ್ತೂ ಮರಿಬಾರ್ದಪ್ಪ. ಸರಿ ಅಕ್ಕ, ಈಗ ನಾನು ಏನ್ ಮಾಡ್ಬೇಕು ಅಂತೀಯ? ನೀನು ತುಳಸಿನ ಮರಿಬೇಕಪ್ಪ. ಏನ್ ಹೇಳ್ತಿದ್ಯಾ? ಅಲ್ಲ, ಬದುಕಿಸಿದಾಳೆ, ಮರಿಬೇಡ ಅಂತ ಹೇಳ್ತೀಯ, ಈಗ ಮರಿಬೇಕು ಅಂತೀಯ. ಏನಕ್ಕ, ನಾನು ಏನ್ ಮಾಡ್ಬೇಕು? ಹಾಗಲ್ಲಪ್ಪ ಮದನ, ಅದು ಅವಳಿಗೆ ಮದುವೆ ಆಗೋಯ್ತಪ್ಪ. ಮದುವೆ ಆಯ್ತಾ? ಯಾವಾಗಕ್ಕ? ಅದೇಪ್ಪ, ನೀನ್ ಆಸ್ಪತ್ರೆಯಲ್ಲಿದ್ದಾಗ ಹ, ರಂಜಿತ್ ಅನ್ನೋ ಹುಡುಗ ಕಲ್ಯಾಣ ಮಂಟಪದಿಂದ ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ನಲ್ಲ, ಅವನೇ ಅವಳನ್ನ ಮದುವೆ ಮಾಡ್ಕೊಂಡ. ಆ ರಂಜಿತ್ತು ತುಳಸಿನ ಲವ್ ಮಾಡ್ತಾ ಇದ್ದ. ಯಾರು ಮದುವೆ ಆದ್ರೇನು, ತುಳಸಿ ಚೆನ್ನಾಗಿರ್ಬೇಕಲ್ವಾ? ನಾನು ಹೇಳ್ತಾ ಇರೋದು ಸರಿ ತಾನೆ? ಮಾತ್ರ ಸರಿಯಾಗಿ ನೆನ್ಪಿಟ್ಕೋ. ತುಳಸಿ ಕುತ್ತಿಗೆಗೆ ನಾನು ಕಟ್ಟೋ ತಾಳಿ ಏರುತ್ತೋ ಇಲ್ವೋ, ಆದ್ರೆ ನೀನ್ ಕಟ್ಟೋ ತಾಳಿ ಮಾತ್ರ ಏರೋದಿಲ್ಲ. ಮದನ, ನೀನು ಆ ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದೆ ನಿಜ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಆ ಹುಡುಗಿಗೂ ನಿನ್ ಕಂಡ್ರೆ ಇಷ್ಟ ಆಗ್ಬೇಕಲ್ವಾ? ನೋಡು, ಹಣ ತೋರಿಸಿ ಹುಡುಗಿನ ಕೊಂಡ್ಕೋಬಹುದು, ಆದ್ರೆ ಅವಳ ಪ್ರೀತಿನ ಕೊಂಡ್ಕೊಳಕ್ಕಾಗತ್ತೇನಪ್ಪ? ಮದನ, ನಾವು ಆ ಹುಡುಗಿಗೆ ಮಾಡಿರೋ ಅನ್ಯಾಯ ಸಾಕು. ಮದುವೆ ಆಗಿರೋ ಹುಡುಗಿ ಸಂತೋಷವಾಗಿರ್ಲಿಪ್ಪ. ಹೌದಪ್ಪ ಮದನ, ನಾವು ಹಣನ ಸಾಕಷ್ಟು ಸಂಪಾದನೆ ಮಾಡಿದ್ದೀವಿ, ಬೇಕಂದ್ರೆ ಇನ್ನೂ ಸಂಪಾದನೆ ಮಾಡಬಹುದು. ಆದ್ರೆ ಪಾಪ ಸಂಪಾದನೆ ಮಾಡಿದ್ ಸಾಕಪ್ಪ. ಅವಳೇನು ಚಿಕ್ಕ ಹುಡುಗಿ, ಅವಳೇ ಹಗೆತನ ಮರೆತು ನಿನ್ನನ್ನು ನೋಡಕ್ ಬಂದಿದ್ಲು. ನಾವು ದೊಡ್ಡವರು, ನಾವು ದೊಡ್ಡತನದಿಂದನೇ ನಡ್ಕೋಬೇಕಲ್ವಾ? ಅವಳು ಚೆನ್ನಾಗಿರ್ಬೇಕಾದ್ರೆ ನೀನು ಅವಳಿಗೆ ಯಾವ ಕೆಡುಕು. ಮದನ, ಮದನ